ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಆಗ್ಲೇ ನೀವು ಗಾಯತ್ರಿ ತೋರಿಸ್ತಾ ಇದ್ದಿದ್ದ ಆರೈಕೆ ಉಪಚಾರ ನೋಡಿ ನನಗೆ ಹೊಟ್ಟೆ ಉರಿತ್ತು, ಕಣ್ಣಲ್ಲಿ ನೀರು ಸುರಿತು. ಒಂದ್ ವೇಳೆ ಎಲ್ಲ ಸರಿಯಾಗಿದ್ದಿತ್ತು, ನನ್ನ ಮಗಳು ಈ ಮನೆ ಸೊಸೆ ಆಗಿದ್ದಿದ್ರೆ ಅವಳಿಗೂ ಇದೇ ಆರೈಕೆ ಸಿಕ್ಕಿರೋದಲ್ವಾ? ಅದಕ್ಕೆ ಅವಳ ಬದುಕು ಹಸನಾಗಿರೋದಲ್ವಾ? ಅದನ್ನ ನಾನು ನನ್ನ ಕಣ್ಣಾರ ನೋಡ್ಬೋದಾಗಿತ್ತಲ್ವಾ? ಅದಕ್ಕೆ ಯಾಕೆ ಈಗ ಬಸೋದನ್ಗೆ ಏನಾಯ್ತು? ನನ್ ಮಗಳು ಎಲ್ರೂ ಇತ್ತು ಅನಾಥ ತರ ಇದ್ದಾಳೆ. ಅವ್ರ ಬಂಧುಗಳು ಮಿತ್ರಗಳು ಅಂದ್ರೆ ಸುಖ ಸಂತೋಷ ನೆಮ್ಮದಿ ಆಗಿರ್ಬೇಕಲ್ವಾ? ಅದಕ್ಕೆ ಏನ್ ಮಾಡೋದ್ವೆ, ಹಣೆ ಬರಹ. ಅದ್ರ ಮುಂದೆ ಯಾರು ದೊಡ್ಡವರಲ್ಲ. ಅದು ನಡ್ಸ್ಕೊಂಡು ಹೋಗೋ ರೀತಿಲಿ ನಾವೆಲ್ಲರೂ ನಡೀತಾ ಇರ್ಬೇಕು ಅಷ್ಟೇ. ಅವಳ ಹಣೆ ಬರಹನ ಬದಲಾಯಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ನೀವೆಲ್ಲರೂ ಸಹಾಯ ಮಾಡಿದ್ರೆ ಅವಳಿಗೊಂದು ಹೊಸ ಜೀವನ ಸಿಗತ್ತೆ. ಅದಕ್ಕೆ ನೀವು ನನ್ನ ಜೊತೆ ನಿಲ್ತೀರ? ಅದಕ್ಕೆ ಎಂತ ಮಾತು ಅಂತ ಹಾಡ್ತೀಯೆ? ಖಂಡಿತವಾಗ್ಲೂ ಅವಳ ಜೀವನ ಸರಿ ಹೋಗುತ್ತೆ ಅನ್ನೋದಾದ್ರೆ ಯಾರು ಬೇಡ ಅಂತಾರೆ? ಎಲ್ಲರೂ ಸೇರಿ ಏನಾದ್ರೂ ಮಾಡೋಣ. ಏನ್ ಮಾಡ್ಬೇಕು ಹೇಳು? ಅವಳ ಗಂಡನ ಜೊತೆ ಸೇರಿಸ್ಬೇಕಾ? ಇಲ್ಲ ಅದಕ್ಕೆ ನಾವೆಲ್ಲರೂ ಒಪ್ಪಿದ್ರು ಅವಳು ಒಪ್ಪಲ್ಲ. ಅದಕ್ಕೆ ಹೇಳೋದು, ಮನೆಯವ್ರ ಮಾತು ಕೇಳದೆ ಅವರೇ ಮದುವೆ ಮಾಡ್ಕೊಂಡ್ರೆ ಏನೇನೆಲ್ಲ ಆಗುತ್ತೆ ನೋಡು. ನೀನ್ ಹೇಳು, ಈಗ ಏನ್ ಮಾಡ್ಬೇಕು ಹೇಳು? ಹೊಸದಾಗಿ ಬೇರೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೊಸದಾಗೆ ಹೆಣ್ಣು ಮದ್ವೆನಾ? ಅವಳು ಇದಕ್ಕೆ ಒಪ್ತಾಳ? ನಾನು ಒಪ್ಪಿಸ್ತೀನಿ. ಹಾಗಾದ್ರೆ ಅವಳನ್ನ ಒಪ್ಪುವಂತ ಗಂಡನ್ನ ಹುಡುಕ್ಬೇಕು. ಆ ಗಂಡು ಈ ಮನೇಲೇ ಇದ್ದಾರಲ್ಲ? ಅದಕ್ಕೆ ನಮ್ಮ ಮನೆಯಲ್ಲ? ಹೌದು. ಅವಳ ಹಣೆ ಬರಹದಲ್ಲಿ ಬರ್ತಿರೋ ಗಂಡು ರಾಘವ ಅನ್ಸುತ್ತೆ. ಅವನನ್ನೇ ಕೈ ಹಿಡಿಬೇಕು ಅನ್ನೋ ಕಾರಣಕ್ಕೆ ಆ ದೇವರು ಅವಳ ಸಂಸಾರನ ಮುರಿದ್ಬಿಟ್ಟ ಅನ್ಸುತ್ತೆ. ಅದಕ್ಕೆ ಅಲ್ವೇ, ಅದ್ ಹೇಗ್ ಸಾಧ್ಯ ಆಗುತ್ತೆ? ಅಲ್ಲ, ರಾಘವನ್ಗೆ ಆಲ್ರೆಡಿ ಮದ್ವೆ ಆಗಿದ್ದಾನೆ. ಆದ್ರೆ ಈಗ ಅವನು ಅವನ ಹೆಂಡತಿ ಜೊತೆ ಇಲ್ವಲ್ಲ. ಅವನೇ ಅವನ ಹೆಂಡತಿನ ಕತ್ತಿಡ್ದು ಆಚೆ ತಳ್ಳಿದಾನಲ್ಲ. ಆದ್ರೂ ಮಗು ವಿಷಯದಲ್ಲಿ ಅವಳನ್ನ ಹುಡ್ಕೊಂಡು ಹೋಗಿದ್ದ ರಾಘವ. ಆದ್ರೆ ಆ ಕಡೆಯಿಂದ ಸಿಕ್ಕ ಉತ್ತರ ಏನು? ಅವನು ಬಯಸಿದಲ್ವಲ್ಲ. ಅದಕ್ಕೆ ಕೀರ್ತಿ ಅವನನ್ನ ಬಿಟ್ಟು ಹೋಗಿದ್ದಾಳೆ. ಇನ್ಯಾವುದೇ ಕಾರಣಕ್ಕೂ ಅವಳು ಅವನ ಜೊತೆ ಜೀವನ ನಡೆಸಲ್ಲ. ಅಂದಮೇಲೆ ಆ ಕಡೆ ಅವನು ಒಂಟಿ, ಈ ಕಡೆ ನನ್ನ ಮಗಳೂ ಒಂಟಿ. ಇವರಿಬ್ಬರನ್ನ ಒಂದ್ ಮಾಡೋದ್ರಿಂದ ಅವ್ರಿಗಿರೋ ನೋವನ್ನ ದೂರ ಮಾಡ್ಬೋದಲ್ವಾ? ಅದಕ್ಕೆ ರಾಘವ ಹೊಸದ ಗಂಡ ಹೆಂಡತಿ ಆಗ್ಬೇಕು ಅಂತ ಮೊದಲೇ ನಾವು ಅಂದ್ಕೊಂಡಿದ್ವಿ. ಏನೋ ಕಹಿ ಘಟನೆ ನಡೆದು ಈಗ ಆ ಕಾಲ ಕೂಡ ಬಂದಿದೆ ಅಂತ ಯಾಕಿಬ್ಬರಿಗೂ ಮದ್ವೆ ಮಾಡಬಾರ್ದು? ಅದಕ್ಕೆ ಅಲ್ವೇ ವಸುಧಾ, ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅದಕ್ಕೆ ಉಳಿದಿರೋದು ಇದು ಒಂದೇ ದಾರಿ ಅಂತ ನನ್ಗನ್ನಿಸ್ತಿದೆ. ಹಿಂದೆ ರಾಘವ ವಸುದನ್ ಮದ್ವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ವಿಷ ತಗೊಂಡೋಳು ನಾನು. ಈಗಲೂ ಅವಳ ಜೀವನ ಸರಿ ಹೋಗಿಲ್ಲ ಅಂದ್ರೆ ನಾನು ಏನ್ ಮಾಡ್ಕೋತೀನೋ ನನಗೆ ಗೊತ್ತಿಲ್ಲ. ಬಿಡ್ತಾವನ ಮಾತಾಡ್ಬೇಡ. ಆಡ್ಲೇಬೇಕು. ಅದಕ್ಕೆ ಆಡಿದ ಮಾತು ನೆರವೇರ್ಲಿಲ್ಲ ಅಂದ್ರೆ ಆ ಕೆಲಸ ಆಗ್ಲೇಬೇಕು.
ನಾನು ಸಾಯ್ಲೇಬೇಕು. ಪ್ರತಿದಿನ ನನ್ನ ಮಗಳು ಸಾಯ್ತಾ ಬದುಕಿರೋದನ್ನ ನನ್ನಿಂದ ನೋಡ್ಕೊಂಡಿರೋಕ್ ಆಗ್ತಾ ಇಲ್ಲ. ಅದಕ್ಕೆ ಈ ಕೆಲಸ ನಿಮ್ ಕಡೆಯಿಂದ ಆಗೇ ಆಗತ್ತೆ ಅಂತ ನಿಮ್ ಹತ್ರ ಬಂದಿದ್ದೀನಿ. ಆಗಲ್ಲ ಅನ್ನೋದಾದ್ರೆ ನೇರವಾಗಿ ಹೇಳ್ಬಿಡಿ. ನಾನು ಅಪ್ಪನ ಹತ್ರ ಹೋಗಿ ಮಾತಾಡ್ತೀನಿ. ಅಲ್ಲೂ ಆಗ್ಲಿಲ್ಲ ಅಂದ್ರೆ ಬೇಡಮ್ಮ, ಆತರ ಪಡ್ಬೇಡ. ಮೊದಲು ನನ್ನ ಮಾವನ ಹತ್ರ ಮಾತಾಡ್ತೀನಿರು. ಮದುವೆ ಅನ್ನೋದು ಬಲವಂತವಾಗೋ ಅಥವಾ ನಾವೆಲ್ಲರೂ ಸೇರಿ ಒತ್ತಾಯವಾಗೋ ಮಾಡೋವಂಥದ್ದಲ್ಲ. ಸಂಸಾರ ಮಾಡೋರು ಅವರು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಅವರು ಒಬ್ರನ್ನೊಬ್ರು ಒಪ್ಕೋಬೇಕು. ಅವ್ರ ನಿರ್ಧಾರಕ್ಕೆ ನಾವು ಬೆಲೆ ಕೊಡ್ಬೇಕಲ್ವಾ? ಬೆಲೆ ಕೊಟ್ಟು ತೆಪ್ಪಗಿದ್ದಕ್ಕೆ ತಾನೆ ಇವತ್ತು ನಾವು ನೋವನ್ನು ಅನುಭವಿಸ್ತಾ ಇರೋದು. ಒತ್ತಾಯ ಮಾಡಿ ಮದ್ವೆ ಮಾಡಿದ್ರೆ ನೆಮ್ಮದಿಯಾಗಿ ಬದುಕೋದನ್ನ ಅವ್ರು ಅಭ್ಯಾಸ ಮಾಡ್ಕೋತಾರೆ. ನಮ್ ಕರ್ತವ್ಯ ನಾವು ಮಾಡ್ಬೇಕಷ್ಟೇ. ಅದಕ್ಕೆ ನಂಗೆ ಸ್ವಲ್ಪ ಟೈಮ್ ಕೊಡ್ತೀಯಾ? ಆಗಲ್ಲ. ಅದಕ್ಕೆ ಅದೇನ್ ನಿರ್ಧಾರ ಆಗ್ಬೇಕೋ ಇವತ್ತೇ ಆಗ್ಬೇಕು, ಈಗ್ಲೇ ಆಗ್ಬೇಕು. ವೈದೇಹಿ, ನಿರ್ಧಾರ ನಿಂದಾದ್ರೂ ಸರಿ, ನಂದೇ ಆದ್ರೂ ಸರಿ, ಆದ್ರೆ ಅದಕ್ಕೆ ಮನೆಯವರೆಲ್ಲರದ್ದು ಒಪ್ಪಿಗೆ ಇರ್ಬೇಕು. ಈ ವಿಷಯದ ಬಗ್ಗೆ ಮಾತಾಡ್ತೀನಿ, ಬಾ ನನ್ನ ಜೊತೆ. ಇಷ್ಟು ಹೊತ್ತು ನಾನೇನೇನು ಮಾತಾಡೋದ್ನೋ ಆ ಮಾತೆಲ್ಲ ನಂದು. ನನ್ನ ಮನಸ್ಸಿಂದ ಬಂದಿರೋದು, ನಾನ್ ಬಯಸಿರೋದು, ಈ ಮನೆ ಮಾಡ್ಬೇಕಾಗಿರೋದು. ಹಾಗಂತ ಇದು ಬಲವಂತ ಅಲ್ಲ, ಈ ಮನೆ ಮಾಡ್ಬೇಕಾಗಿರೋ ಕರ್ತವ್ಯ. ಕರ್ತವ್ಯ ಅನ್ನೋದೇನೋ ಸರಿ ವೈದೇಹಿ, ಅದೇ ಕರ್ತವ್ಯದಿಂದನೇ ನಾವು ಅವತ್ತು ಮದುವೆ ಮಾಡಕ್ ಹೊರಟಿದ್ದು. ಆಗ್ಲೇ ತಾನೆ ವಸುಧಾ ಮದುವೆ ಮನೆಯಿಂದ ಹೌದು ಓಡ್ ಹೋದ್ಲು. ಆಗ ಹುಡುಗ್ ಬುದ್ಧಿ ಅಣ್ಣ, ಬುದ್ಧಿ ಇರ್ಲಿಲ್ಲ. ಆವತ್ತು ಮಾಡಿದ ತಪ್ಪಿಗೆ ಇವತ್ತು ಕಣ್ಣೀರ್ ಹಾಕ್ತಿದ್ದಾಳೆ. ಅದನ್ನು ನೋಡಿನೂ ನಾವು ನಮ್ ಕರ್ತವ್ಯನ ಮರ್ತು ಬಿಡ್ಬೇಕಾ? ನೋಡು ವೈದೇಹಿ, ಇದು ನಿನ್ನ ಮಗಳ ವಿಚಾರ ಆಗಿರಬಹುದು ಅಥವಾ ನನ್ನ ಮಗನ ವಿಚಾರ ಆಗಿರಬಹುದು. ಆದರೆ ಪ್ಲೀಸ್, ಯಾರೂ ಕಣ್ಣೀರಿಗೆ ಬಲಿಯಾಗೋದು ಬೇಕಾಗಿಲ್ಲ. ಅಳ್ತಾ ತಗೊಳ್ಳೋ ನಿರ್ಧಾರಗಳು ಕೇವಲ ಒಬ್ಬರ ದುಃಖ ನೋಡ್ತಿರುತ್ತೆ ಹೊರತು ಮತ್ತೊಬ್ಬರದಲ್ಲ. ಅಲ್ಲ, ಈಗ ರಾಘವನ್ಗಾಗಿರೋದು ದುಃಖ ತಾನೆ. ನನ್ನ ಹೆಂಡತಿ ವಸುಧಾ ರಾಘವನ ಮದುವೆ ಬಗ್ಗೆ ಮಾತಾಡ್ತಿದ್ದಾಳೆ ಅಂದಾಕ್ಷಣ ಅದು ಕೇವಲ ನನ್ನ ಮಗಳ ಬಗ್ಗೆ ಮಾತ್ರ ಅಲ್ಲ. ನಿಜ ಅನ್ಸುತ್ತೆ, ಇಲ್ಲಿ ಯಾರು ಅವ್ರವ್ರ ಸ್ವಾರ್ಥಕ್ಕೆ ಮಾತಾಡ್ತಿಲ್ಲ. ಇಬ್ರು ನೊಂದವ್ರನ್ನ ಸೇರಿಸಿ ಒಂದ್ ಸಂತೋಷನ ಹುಟ್ಟಾಕೋ ಪ್ರಯತ್ನ. ಹೌದಲ್ವಾ? ಈಗ ಪ್ಲಸ್ ಇಂಟು ಪ್ಲಸ್ ಹೇಗೆ ಪ್ಲಸ್ ಆಗುತ್ತೋ ಹಾಗೆ ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ತಾನೆ. ನಾನು ಗಣಿತದಲ್ಲಿ ಸ್ವಲ್ಪ ವೀಕು ಕೇಶವ, ಆದ್ರೂ ನೀನು ಗಾಯತ್ರಿ ಹೇಳ್ತಿರೋ ಮಾತು ಒಂದೇ ಅನಿಸ್ತಿದೆ. ಒಂದೇನೆ, ಆದ್ರೆ ಒಂದಾಗೋದ್ರ ಹಿಂದಿರೋದು ಎರಡು ಮನಸ್ಸುಗಳು. ಕೇವಲ ಮನಸ್ಸುಗಳಲ್ಲ, ಎರಡು ಮನಸ್ಥಿತಿಗಳು. ಅವೆರಡು ಒಂದೇ ಅಂತ ಹೇಳಕ್ ಆಗೋದಿಲ್ಲ ಅಲ್ವಾ? ಮಾರುತಿ, ಮನೆಯವರೆಲ್ಲ ಮಾತಾಡ್ಬೇಕಾದ್ರೆ ನಿಂದೇನು? ಸ್ವಲ್ಪ ಸುಮ್ಮನೆ ಇರು. ವಸುಧಾ ರಾಘವನ್ ಜೀವನ ಸರಿ ಹೋಗ್ಬೇಕಲ್ವಾ? ಇಷ್ಟಕ್ಕೂ ಮಾವ, ಇದೇನು ಹೊಸದಾಗಿ ತಗೊಳ್ತಾ ಇರೋ ನಿರ್ಧಾರ ಅಲ್ವಲ್ಲ, ಹಳೆ ನಿರ್ಧಾರ ತಾನೆ. ಇನ್ನೊಂದ್ಸಲ ನಡೆಸ್ಕೊಟ್ರೆ ಆಯ್ತಪ್ಪ. ನನ್ಗೇನೋ ವಸುಧಾ ಮತ್ತೆ ರಾಘವ ಮತ್ತೆ ಒಂದಾಗೋ ಕಾಲ ಹತ್ರ ಬಂದಿದೆ ಅನ್ಸ್ತಾ ಇದೆ. ನೊಂದವ್ರ ಪಾಲಿಗೆ ನಾವಿದ್ದೀವಿ ಅಂತ ಹೇಳೋದೇ ಬೇರೆ, ನಿಮ್ ಸಂಸಾರನ ನೀವು ನಡೆಸ್ಕೊಂಡು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡೋದೇ ಬೇರೆ ಅಲ್ವಾ ಮಾವ? ಮನೆಯವರೆಲ್ಲ ಸೇರಿ ಅವ್ರ ಕಣ್ಣೀರು ಒರೆಸೋದಕ್ಕಿಂತ ಅವ್ರ ಕಣ್ಣೀರ್ನ ತಡೆಯೋದು ಮುಖ್ಯ ಅಲ್ವಪ್ಪ? ಎಲ್ರೂ ಮಾತಾಡೋದು ಮುಗ್ದಿದ್ರೆ ಅಪ್ಪನ ಮಾತು ಕೇಳೋಣ.
ಹಿರಿಯ ಅನ್ನಿಸ್ಕೊಂಡ ತಪ್ಪಿಗೆ ನಾನೇ ಕೊನೆ ಮಾತಾಡಬೇಕು ಅಲ್ವಾ? ಹಾಗ್ಯಾಕಂತೀರ ತಾತ? ನೀವು ಮನೆ ಹಿರಿಯ ಅನ್ನೋ ಹೆಮ್ಮೆಯಿಂದ ಮಾತಾಡಿ. ಹೆಮ್ಮೆ ಅನ್ನೋದು ಮನೆಯಲ್ಲಿ ಆನಂದ ಆಡ್ತಾ ಇದ್ರೆ ಆಗುತ್ತೆ ಕೇಶವ. ಆ ಆನಂದನ ಮತ್ತೆ ಈ ಮನೆಗೆ ವಾಪಸ್ ತರೋಣ ಅಂತಾನೆ ಈ ಪ್ರಸ್ತಾಪನ ಇಟ್ಟಿರೋದಪ್ಪ. ಆನಂದ ಅನ್ನೋದು ತರೋದಲ್ಲ ಮಗಳೇ, ಬರೋದು. ಬರುತ್ತೆ ಅಂತ ಕಾದು ಕಾದು ಸೋತಿದ್ದಾಯ್ತು. ಸೋತೆ ಅನ್ನೋ ಕಾರಣಕ್ಕೆ ಮತ್ತೆ ಸಾಯ್ತೀನಿ ಅನ್ನೋ ತೀರ್ಮಾನಕ್ಕೆ ಬರಬೇಡಮ್ಮ. ಸಾಯಿಸೋ ಕತ್ತಿ ಅಂಚಿನ ಕೆಳಗಾಗೋ ತೀರ್ಮಾನಗಳಿಗೆ ಒಮ್ಮತ ಇರಲ್ಲ. ಹಾಗಾದ್ರೆ ನನ್ ಮಗಳು ಜೀವನ ಸಾಯ್ತಾ ಇರೋದನ್ನ ನಾನ್ ನೋಡ್ಲಾ? ನೋಡುವ ಇದೆ ಹೀಗೆ. ಇದಕ್ಕೆ ಮುಂಚೆ ರಾಘವ ವಸುಧಾ ಮದುವೆ ಆಗಿರಲಿಲ್ಲ. ಬೇರೆ ಯಾವ ವಿಚಾರಗಳು ನಮಗೆ ಗೊತ್ತಿರಲಿಲ್ಲ. ಆದ್ದರಿಂದ ಅವರಿಬ್ಬರು ಮದುವೆ ಮಾಡಿಸೋ ಜವಾಬ್ದಾರಿ ನಮ್ಮದಾಗಿತ್ತು. ಆದರೆ ಈಗ ಮದುವೆ ವಿಚಾರದಲ್ಲಿ ಅವರಿಬ್ಬರು ಅವರವ್ರದೇ ಆದ ತೀರ್ಮಾನ ತಗೊಂಡು ಜೀವನನ ಕಂಡುಕೊಂಡ್ರು. ಅದರಲ್ಲಿ ಸೋಲು ಕಂಡ ಮೇಲೆ ಈಗ ಮತ್ತೆ ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಜೀವನ ಏನು ಅಂತ ಅವ್ರಿಗೆ ಈಗ ಗೊತ್ತಾಗಿದೆ. ಆದರೆ ಜೀವನಾನುಭವ ಅನ್ನೋದಂತೂ ಆಗಿರುತ್ತೆ. ಆ ಅನುಭವ ಅವರಿಬ್ಬರಿಗೆ ತಮ್ಮ ಮುಂದಿನ ಜೀವನ ಏನು ಅನ್ನೋದನ್ನ ನಿಶ್ಚಯ ಮಾಡೋಕೆ ಶಕ್ತಿ ಕೊಡುತ್ತೆ. ಎಳೆದಿರೋ ಕಾಲಿಗೆ ಹುಷಾರಾಗಿ ಹೋಗುವಂತ ನಾವು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಅಂದ್ರೆ ಇದು ಅವರಿಬ್ಬರೇ ನಿರ್ಧಾರ ಮಾಡಬೇಕಾಗಿರೋ ವಿಷಯ, ನಾವುಗಳಲ್ಲ. ಆವಾಗ ರಾಘವನ ಹತ್ರ ಹೋಗಿ ವಸುಧಾನೇ ಮದುವೆ ಆಗಬೇಕು ಅಂತ ಮಾತು ತಗೊಂಡಿದ್ದೆ. ಈಗ ಮತ್ತೆ ನಾನು ಹೋಗೋಕ್ ಸಾಧ್ಯ ಇಲ್ಲ, ನನಗೆ ಮನಸ್ಸೂ ಇಲ್ಲ. ಬೇರೆ ಯಾರಾದರೂ ಮಾತಾಡ್ತೀರಾ? ನಾನೇ ಮಾಡಿ ಮಾತಾಡೋಕ್ ಮುಂಚೆ ಒಂದು ವಿಷಯ ಜ್ಞಾಪಕ ಇರಲಿ. ಕೀರ್ತಿ ತಾಯಿ ಆಗ್ತಾ ಇದ್ದಾಳೆ. ಆ ವಿಚಾರನ ರಾಘವನೇ ಮರಿಬೇಕು ಅಂತಿದ್ದಾನೆ. ಹಾಗಾಗಿ ಅದೇನಂತ ದೊಡ್ಡ ವಿಷಯ ಅಲ್ಲ ಬಿಡಿ. ಹಾಗಂತ ತೆಗೆದು ಹಾಕುವಂತ ಸಣ್ಣ ವಿಚಾರನೂ ಅಲ್ಲ ಅದು. ಮೊದಲು ನಾನು ರಾಘವ್ ಹತ್ರ ಮಾತಾಡ್ತೀನಿ, ಆಮೇಲೆ ಏನಾಗುತ್ತೋ ನೋಡೋಣ. ಅಷ್ಟರಲ್ಲಿ ನಮ್ಮ ವೈದೇಹಿನೂ ವಸುಧಾ ಹತ್ರ ಮಾತಾಡ್ಲಿ. ನಾನ್ ಮಾತಾಡಾಯ್ತು ಅದಕ್ಕೆ. ವಸುಧಾ ಒಪ್ಪಿದ್ದಾಳೆ. ಸತ್ಯ, ಡೋರ್ ಓಪನ್ ಇದೆ. ಯಾರನ್ನಾದ್ರೂ ಎಪ್ಸೋ ತಪ್ತು. ರಾಘವ, ನಿನಗೋಸ್ಕರನೇ ಕಾಯ್ತಿರ್ಬೇಕಾದ್ರೆ ಮನೆ ಬಾಗಿಲು ತೆಗ್ದೇ ಇರುತ್ತೆ ಕಣೋ. ಇಷ್ಟೋ ತನಕ ಎಲ್ಲರೂ ಕಾಯ್ತಾ ಇದ್ರು ನಿನ್ನ ಹತ್ರ ಮಾತಾಡಬೇಕು ಅಂತ. ಈಗ ತಾನೇ ನಾನು ಕಳಿಸ್ದೆ ಬೇಡ ಎಲ್ಲರೂ ಹೋಗಿ ಅಂತ. ಏನಮ್ಮ, ಯಾವುದಾದ್ರೂ ಮುಖ್ಯವಾದ ವಿಷಯ ಮಾತಾಡೋದಿತ್ತಾ? ಮೊದಲು ಊಟ ಮಾಡ್ಬಾ, ಆಮೇಲೆ ಮಾತಾಡೋಣ. ಅಮ್ಮ, ನಂದಾಯ್ತು. ಓ, ಊಟನೂ ಹೊರಗಡೆನೆ ಮಾಡ್ಕೊಂಡು ಬರೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾ? ಹಾಗಲ್ಲಮ್ಮ, ಅದು ಅರ್ಥ ಆಗುತ್ತೆ. ಮನೆಯವ್ರ ಜೊತೆ ಊಟಕ್ಕೆ ಕೂತ್ರೆ ಮಾತಾಡುವಾಗ ಹಳೆ ನೆನಪು ಯಾವುದಾದ್ರೂ ಎದ್ದು ಬರುತ್ತೆ. ಅದು ನೆಮ್ಮದಿನ ಕೆಣಕತ್ತೆ. ಅದನ್ನ ತಪ್ಸಕ್ಕೆ ಅಂತ ನೀನು ಹೊರಗಡೆ ಊಟ ಮಾಡ್ಕೊಂಡು ಬರೋದನ್ನ ಅಭ್ಯಾಸ ಮಾಡ್ಕೊಂಡಿದ್ಯಾ? ಅದು ಬಿಡಿಮ್ಮ, ಏನು ವಿಷಯ ಹೇಳಿ.
ಈ ಮನೆ ನೆಮ್ಮದಿ ವಿಷಯ ಕಣ. ಈಗ ಅದು ನಿನ್ನ ಕೈಯಲ್ಲಿದೆ. ಈ ಮನೆ ಹೆಸರು ಒಗ್ಗಟ್ಟು. ಆದ್ರೆ ನೀನ್ ಮಾತ್ರ ಒಗ್ಗಟ್ಟಿಂದ ದೂರ ಉಳಿತಿ. ಒಂದೊಂದ್ಸರ್ತಿ ಒಂಟಿತನ ಹಿತ ಅನ್ಸುತ್ತೆ. ನಿಜ, ಆದ್ರೆ ಅದು ಯಾವಾಗ್ಲೂ ಅಲ್ಲ. ಒಂಟಿತನನ ದೂರ ಮಾಡ್ಬೇಕು ಅಂದ್ರೆ ಸಂಸಾರ ಮಾಡೋರು ಜೊತೆಲಿರ್ಬೇಕು. ಬಿಡಿ, ಮುಗ್ದೋಗಿರೋ ಕಥೆ ಬಗ್ಗೆ ಇವಾಗ ಮಾತಾಡೋದ್ರಲ್ಲಿ ಯಾವುದೇ ಅರ್ಥನೂ ಇಲ್ಲ. ಒಂದು ಕತೆ ಮುಗಿದ ತಕ್ಷಣ ಇನ್ನೊಂದು ಕತೆನ ಶುರು ಮಾಡದೆ ಹೋದ್ರೆ ಜೀವನದಲ್ಲಿ ಅರ್ಥ ಇರಲ್ವೋ? ಕತೆ ಶುರು ಮಾಡಿದ್ರು ಮುಗಿಯುತ್ತೆ, ಶುರು ಮಾಡದಿದ್ರು ಮುಗಿಯುತ್ತೆ. ಸುಮ್ಮನಿರೋದೇ ವಾಸಿ. ಸರಿ, ನಿನ್ ಹೆಂಡತಿ ಕೀರ್ತಿನ ಮನೆ ಕರ್ಕೊಂಡ್ ಬರೋ ವಿಷಯ ಎಲ್ಲಿ ತನಕ ಬಂತು? ಸದ್ಯಕ್ಕೊಳ್ ಬರಲ್ಲ, ಮುಂದೇನು ಬರ್ತಾಳೆ ಅನ್ನೋ ಭರವಸೆ ನನಗಿಲ್ಲ. ಈ ಭರವಸೆ ಮಾತೆಲ್ಲ ನನಗ್ ಬೇಕಾಗಿಲ್ಲ. ಬರ್ತಾಳೋ ಬರಲ್ವೋ ಅಷ್ಟು ಹೇಳು ಸಾಕು. ಬರಲ್ಲ. ಬೇಡವನ ಆಸೆನ ಬೇಡ ಅನ್ನೋ ಅಹಂಕಾರ ಜಾಸ್ತಿ ಇರುವಾಗ ಏನು ಮಾಡಕ್ಕಾಗಲ್ಲ. ಹಾಗಂತ ನೀನು ಒಂಟಿ ಆಗಿರೋದನ್ನ ನೋಡ್ಕೊಂಡು ನಾನು ಸುಮ್ಮನೆ ಕೂತ್ಕೊಳ್ಳೋಕ್ ಆಗೋಲ್ಲ. ನಮಗೂ ಜವಾಬ್ದಾರಿಗಳಿರುತ್ತೆ ಕಣೋ. ಎಂತ ಜವಾಬ್ದಾರಿ ಹೇಳಿಮ್ಮ? ನಕ್ಕೊಂಡಿರು ಅಂತೀರಾ, ಅಳು ಬರುತ್ತೆ. ಜೀವನ ಇಷ್ಟೇ ಅಲ್ಲ ಅಂತೀರಾ, ಆದ್ರೆ ಇಷ್ಟೇ ಅನ್ಸುತ್ತೆ. ಪ್ರತಿಯೊಂದನ್ನು ಮೀರಿ ಬದುಕಬೇಕು ಅಂತೀರಾ, ಆದ್ರೆ ಬದುಕಿ ಏನ್ ಮಾಡ್ಬೇಕು ಅನ್ಸುತ್ತೆ. 3 ವರ್ಷ ನೆಮ್ಮದಿಯಾಗಿರುವಂತ ಆಶೀರ್ವಾದ ಮಾಡ್ತೀರಾ? ನೆಮ್ಮದಿ ಅನ್ನೋದು ನೋವಲ್ಲಿರೋ ಪ್ರತಿಯೊಬ್ರು ಹುಟ್ಟಾಕಿರೋ ಶಬ್ದ ಅನ್ಸುತ್ತೆ. ನೀವ್ ಸರಿ ಇದ್ದೀರಾ, ನಾನೇ ಸರಿ ಇಲ್ಲ. ಪ್ಲೀಸ್ ಪ್ಲೀಸ್ ನನ್ನ ಒಂಟಿಯಾಗಿರೋದು ಬಿಟ್ಬಿಡಿ. ಅದು ಹೇಗೋ ಬಿಟ್ಬಿಡಕ್ಕಾಗುತ್ತೆ? ನೀನು ಈ ಮನೆ ಮಗ ಕಣೋ, ಹಾಗೆಲ್ಲ ಸುಮ್ನೆ ಬಿಟ್ಬಿಡಕ್ಕಾಗಲ್ಲ. ನೋಡು, ನಾವೆಲ್ಲರೂ ಸೇರಿ ಒಂದ್ ತೀರ್ಮಾನಕ್ಕೆ ಬಂದಿದ್ದೀವಿ. ನೀನ್ ಅದಕ್ಕೆ ಒಪ್ಕೋತೀಯ ಅಷ್ಟೇ. ಆದ್ರೆ ಅದನ್ನ ಹೇಗೆ ಹೇಳ್ಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ಹೇಳೋದನ್ನ ಸ್ಟಾಕ್ ಇಟ್ಕೋಬಿಡಿ, ಹೇಳ್ಬಿಡಿ. ನಾನು ಪ್ರೀತಿಸಿದ ತಕ್ಷಣನೇ ನಿಮ್ಗೆಲ್ಲ ಹೇಳಿದ್ರೆ ಇವತ್ತು ನಾನು ಇಂಥ ನೋವು ಅನುಭವಿಸ್ತಿರ್ಲಿಲ್ಲ. ಯಾಕೋ ಏನೋ ಕೆಲವೊಂದು ವಿಷಯಗಳನ್ನ ಡಿಸೈಡ್ ಮಾಡಿದ್ಮೇಲೂ ಹೇಳಲ್ಲ ನಾವು. ಆದ್ರೆ ಹೇಳೋ ಅಷ್ಟೊತ್ತಿಗೆ ನಮಗೆ ಉಲ್ಟಾ ಹೊಡೆದಿರ್ತವೆ. ರಾಘವ, ನೀನು ವಸುಧನ ಮದ್ವೆ ಆಗ್ಬೇಕು. ಹೌದು ಕಣೋ, ನೊಂದಿರೋ ನೀವಿಬ್ರು ಒಳ್ದಾದ್ರೆ ನೀವು ಚೆನ್ನಾಗಿರ್ತೀರಾ ಅಂತ ನಮ್ಮ ಭಾವನೆ. ಅವಳ ಜೀವನ ನಿನ್ನಿಂದ ಸುಧಾರಿಸ್ಲಿ, ನಿನ್ನ ಜೀವನ ಅವಳಿಂದ ಸುಧಾರಿಸ್ಲಿ. ಒಬ್ರನ್ನೊಬ್ರು ಸುಖವಾಗಿಡೋ ಪ್ರಯತ್ನನೇ ನಿಮ್ಮಿಬ್ಬರನ್ನು ಸುಖವಾಗಿಟ್ಟಿರುತ್ತೆ. ಅವಳು ಗಂಡ ಇಲ್ಲ, ನಿನಗೆ ಹೆಂಡತಿ ಇಲ್ಲ. ನೀವಿಬ್ರು ಮದ್ವೆ ಆದ್ರೆ ನಮ್ ಕಣ್ ಮುಂದೆನೆ ಇರ್ತೀರಾ. ಮತ್ತೆ ಮತ್ತೆ ಈ ಮನೆಗೆ ಹೊಸ ಬೆಳಕು ಬರುತ್ತೆ. ಎಷ್ಟೋ ಸಲ ನಮ್ಮ ಬಲವಂತ ಕೊಪ್ಪಿ ನಿನಗದ್ರಿಂದ ಯಾವ ಪ್ರಯೋಜನನೂ ಆಗಿಲ್ಲ, ನನಗೆ ಗೊತ್ತು. ಆದ್ರೆ ಈ ಸಲ ಒಪ್ಕೊಳ್ಳೋ, ಸಂತೋಷ ತಂದು ಸುರಿಯೋ ಜವಾಬ್ದಾರಿ ನಮ್ದು. ನೀನು ಈಗಲೇ ಉತ್ತರ ಹೇಳಬೇಕು ಅಂತ ನಾನು ಕೇಳ್ತಾ ಇಲ್ಲ. ಚೆನ್ನಾಗಿ ಯೋಚನೆ ಮಾಡು, ಸರಿಯಾದ ನಿರ್ಧಾರಕ್ಕೆ ಬಾ. ಬಾಳಿಗೊಂದು ಗರಿ ಇಲ್ಲದೆ ಇದ್ರೂ ಪರವಾಗಿಲ್ವೋ, ಆದ್ರೆ ನಡೆಯೋಕೊಂದು ಗುರಿ ಇರಲೇಬೇಕು. ರಾಘವ, ನಿನ್ನ ನಿರ್ಧಾರ ನಿನ್ನನ್ನು ಕಾಯುತ್ತೆ.
ಸೊಸೆ ಸೊಸೆ